ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟೋರಿ ಟೈಮ್ ವಿತ್ ರಾಜ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜ್. ಇವತ್ತು ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ, ಬ್ಯಾಂಗ್ಳೂರು ಟು ಕೊಯಮತ್ತೂರು ಹೇಗೆ 500 ರೂಪಾಯಲ್ಲಿ ಟ್ರಿಪ್ಪನ್ನು ಮುಗಿಸ್ಕೊಂಡು ಬರೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಒನ್ ಡೇ ಟ್ರಿಪ್ಪು. ನೈಟು ನೀವು ಬ್ಯಾಂಗ್ಳೂರಲ್ಲಿ ಟ್ರೈನ್ ಹತ್ತಿದ್ರೆ ಮಾರ್ನಿಂಗಲ್ಲಿ ಹೋಗ್ತೀರಾ. ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಕೊಯಮತ್ತೂರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಈಶಾ ಟೆಂಪಲಲ್ಲಿ. ಮತ್ತು ನೈಟ್ ಟ್ರೈನ್ ಹತ್ತಿದ್ರೆ ಮತ್ತು ಮಾರ್ನಿಂಗು ಬ್ಯಾಂಗ್ಳೂರಿಗೆ ಬಂದು ರೀಚ್ ಆಗ್ತೀರಾ. ಈ ಥರ ಪ್ಲ್ಯಾನ್ ಮಾಡ್ತಿರೋದು. ಯಾರ್ಯಾರು ಒನ್ ಡೇ ಟ್ರಿಪ್ಪು ಹೋಗಿದ್ದು ಬರಬೇಕು, ಜೊತೆಗೆ ಫುಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ 500 ರೂಪಾಯಿ ಒಳಗೆ ಮುಗಿಸ್ಬೇಕು ಅಂತ ಹೇಳ್ತಾರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟು ಟ್ರೈನ್ ಎಷ್ಟೊತ್ತಿಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ವೇರ್ ಇಸ್ ಮೈ ಟ್ರೈನ್ ಅಪ್ಲಿಕೇಶನ್ ಓಪನ್ ಮಾಡಿ. ಬ್ಯಾಂಗ್ಳೂರು ಜಂಕ್ಷನ್ ಟು ಕೊಯಮತ್ತೂರು ಜಂಕ್ಷನ್ ಅಂತ ಹಾಕಿದ್ರೆ ನಿಮಗೆ ಸಿಗುತ್ತೆ. ಇದರಲ್ಲಿ ಯೂಶ್ವಲಿ ನೈಟ್ ಟ್ರೈನ್ನ ಪಿಕ್ ಮಾಡಿ, ಬಿಕಾಸ್ ನೈಟ್ ಹತ್ತಿದ್ರೆ ಮಾರ್ನಿಂಗ್ ಹೋಗ್ತೀವಿ. ಅದರಿಂದ ನಿಮಗೆ ಮಲ್ಗೋಕ್ಕೆ ಟೈಮ್ ಸಿಗುತ್ತೆ. ಇಲ್ಲಿ ಕೊಯಮತ್ತೂರು ಎಕ್ಸ್ಪ್ರೆಸ್ ಇದೆಯಲ್ಲ, 9:50ಕ್ಕೆ ಬ್ಯಾಂಗ್ಳೂರನ್ನ ಬಿಡುತ್ತೆ. 6:50ಕ್ಕೆ ನಿಮಗೆ ಕೊಯಮತ್ತೂರು ಜಂಕ್ಷನ್ಗೆ ಹೋಗಿ ರೀಚ್ ಆಗುತ್ತೆ. ಅಂದರೆ 6:50 ಅಂದರೆ 7 ಗಂಟೆಯಿಂದ 7:30 ಒಳಗೆ ನಿಮಗೆ ಕೊಯಮತ್ತೂರಿಗೆ ಹೋಗಿ ರೀಚ್ ಆಗುತ್ತೆ. ಇದನ್ನು ಪಿಕ್ ಮಾಡಿ ಅಂತ ಹೇಳ್ತಾ, 130 ರೂಪಾಯಿ ಇದೆ ಟಿಕೆಟ್ ಪ್ರೈಸು. ಜನರಲ್ಲು, ಅನ್ರಿಸರ್ವ್ಡು. ನೀವು ರಿಸರ್ವ್ಡಲ್ಲಿ ಬೇಕಾದ್ರೆ ಹೋಗ್ಬೋದು, ಪ್ರೈಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಇದನ್ನು ಪಿಕ್ ಮಾಡ್ಕೊಳ್ಳಿ. ಇದಾದಮೇಲಿಂದ ನಿಮಗೆ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ನೀವು ಸ್ವಲ್ಪ ಫ್ರೆಶಪ್ ಆಗಿ ತಿಂಡಿ ಮಾಡ್ಕೋತೀನಿ ಅಂತ ಅಂದರೆ ಒಂದು 7:30, 8 ಆಗಿರ್ಬೋದು. ನಿಮಗೆ ಡೈರೆಕ್ಟ್ ಇಶಾ ಟೆಂಪಲ್ಗೆ ನಿಮಗೆ ಅಲ್ಲಿಂದನೇ ನಿಮಗೆ ಬಸ್ಸಸ್ಗಳು ಸಿಗುತ್ತೆ. ಬಸ್ ನಂಬರ್ ಬಂದು 14D ಅಂತ, 14D ನಿಮಗೆ ಬಸ್ ನಂಬರು. ಅದನ್ನು ನೀವು ಪಿಕ್ ಮಾಡಿದ್ರೆ ಡೈರೆಕ್ಟ್ ತೊಗೊಂಡೋಗಿ ಇಶಾ ಟೆಂಪಲ್ ಹತ್ರನೇ ನಿಮಗೆ ಸ್ಟಾಪ್ ಕೊಡ್ತಾನೆ. ನಿಮಗೆ ಅಲ್ಲಿಗೆ ಹೋಗೋಕೆ ಒಂದು 1 hour to 1.5 hour ಆಗುತ್ತೆ. ನೀವು 9 ಗಂಟೆಗೆ ನೀವು ಬಸ್ಸನ್ನು ಪಿಕ್ ಮಾಡಿದ್ರು ನೀವು ಅಲ್ಲಿಗೆ ಹೋಗೋದಕ್ಕೆ ಏನಿದೆ 10:30 ಹಂಗಾಗಿರುತ್ತೆ. ಅದಾದಮೇಲಿಂದ ನೀವು ಅಲ್ಲಿ ಹೋಗಿ ಅಲ್ಲಿರೋಂಥ ಪ್ಲೇಸಸ್ಗಳನ್ನ ನೋಡಿಕೊಂಡು, ಅಲ್ಲಿ ನಿಮಗೆ ಸೂರ್ಯಕೊಂಡ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ನೀವು ಸ್ನಾನ ಕೂಡ ಮಾಡ್ಬೋದು. ಅದಕ್ಕೊಂದು 20 ರೂಪಾಯಿನ ಚಾರ್ಜ್ ಆಗುತ್ತೆ ಅಷ್ಟೇ. ಪ್ರತಿಯೊಂದು ನಿಮ್ಮ ಬಿಲಾಂಗಿಂಗ್ಸ್ಗೂ ಕೂಡ ನೀವು ಅಲ್ಲೇ ಇಟ್ಟು, ಅದಕ್ಕೂ ಯಾವುದೇ ಥರ ಫೀಸ್ ಏನಿರೋದಿಲ್ಲ. ನಿಮ್ಮ ಬಿಲಾಂಗಿಂಗ್ಸು ಅಂದರೆ ಫೋನು, ಬ್ಯಾಗು ಎಲ್ಲನೂ ಇಟ್ಟು ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ. ಅಲ್ಲೋಗಿ ನಿಮಗೆ ಸೂರ್ಯ ಕುಂಡದೊಳಗಡೆ ನಿಮಗೆ ಯಾವುದೇ ಥರ ಆದಂಥ ಫೋನ್ ಅಲೋ ಇರೋದಿಲ್ಲ. ಫೋನೆಲ್ಲ ನೀವು ಹೊರಗಡೆ ಇಟ್ಟು ಆದಮೇಲಿಂದ ನಿಮಗೆ ಮಧ್ಯಾಹ್ನ ನಿಮಗೆ ಅಲ್ಲಿ ಊಟ ಇರುತ್ತೆ. ಊಟನ ನೀವು ಮುಗಿಸ್ಕೊಂಡು ನೈಟು ನಿಮಗೆ ಲೈಟ್ ಶೋ ಇದೆ. ನೈಟ್ ಶೋ ಅದ್ರ ಬಗ್ಗೆ ಒಂದು ಗ್ಲಿಮ್ಸ್ ಇದೆ. ಆ ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಬಿಡಿ ಅಂತ ಹೇಳ್ತಾ, ಗ್ಲಿಮ್ಸ್ ನೋಡಿದ್ರಲ್ಲ. ಈ ಶೋ ಶುರುವಾಗೋದು 7 ಗಂಟೆ. 7 ಗಂಟೆವರೆಗೂ ನೀವು ಇಶಾ ಟೆಂಪಲೆಲ್ಲ ಸ್ಪೆಂಡ್ ಮಾಡಿ. 7 ಗಂಟೆ ಆದಮೇಲೆ ನೀವು ಈ ಶೋನ ನೋಡಿಕೊಂಡು, ಶೋ ಒಂದು 30 to 40 minutes ಇರುತ್ತೆ. ಅಂದರೆ 7:40, 45, 50 ಅನ್ನಂಗೆ ಶೋ ಮುಗಿಯುತ್ತೆ. ಆದಮೇಲಿಂದ ನೀವು ಬಸ್ಸನ್ನು ಪಿಕ್ ಮಾಡಿ ನೀವು ಮತ್ತೆ ಇಲ್ಲಿಗೆ ಬರಬೇಕಾಗತ್ತೆ. ಇಲ್ಲಿಗೆ ರೈಲ್ವೆ ಸ್ಟೇಷನ್ಗೆ, ಕೊಯಮತ್ತೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬರಬೇಕಾಗತ್ತೆ. ಸೇಮ್ ಬಸ್ಸಸ್ ಅಲ್ಲೇ ಇರುತ್ತೆ. ಬಸ್ಸನ್ನು ಹತ್ತಿರ ಕರ್ಕೊಬಂದು ನಿಮಗೆ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಕೊಡ್ತಾನೆ. ಅದಾದಮೇಲಿಂದ ನಿಮಗೆ ಟ್ರೈನ ಕ್ಯಾಚ್ ಮಾಡಬೇಕಾಗುತ್ತೆ. ಈಗ ಹೋಗ್ಬಿಟ್ಟು ಯಾವ ಟ್ರೈನ್ ಅವೈಲಬಿಲಿಟಿ ಇದೆ ಮತ್ತು ಯಾವ ಟ್ರೈನ್ ಕ್ಯಾಚ್ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ, ಬನ್ನಿ. ನೀವೀಗ ವೇರ್ ಇಸ್ ಮೈ ಟ್ರೈನ್ ಅಪ್ಲಿಕೇಶನನ್ನು ಓಪನ್ ಮಾಡಿ. ಅಲ್ಲಿ ಕೊಯಮತ್ತೂರು ಜಂಕ್ಷನಿಂದ KSR ಬ್ಯಾಂಗ್ಳೂರು ಸಿಟಿಗೆ ಚೆಕ್ ಮಾಡಿದಾಗ ನಿಮಗೆ ಅವೈಲಬಿಲಿಟಿ ಇರೋದು 11 ಗಂಟೆ ಟ್ರೈನ್ ಇದೆ. ನೈಟ್ 11 ಗಂಟೆಗೆ ಹತ್ತಿದ್ರೆ ನಿಮಗೆ 6:40ಕ್ಕೆ ನಿಮಗೆ ಮೆಜೆಸ್ಟಿಕ್ ಬರುತ್ತೆ. ಏನಿಲ್ಲ ಅಂದರೂ ಒಂದು
ಹಿಂಗೆ ಬರುತ್ತೆ. ಸೊ ಒಂದೇನು ಹೇಳಬೇಕಪ್ಪ ಅಂತ ಅಂದರೆ, ಸೊ ಯೂಶ್ವಲಿ ಈ ಟ್ರೈನು ತುಂಬ ರಶ್ ಇರುತ್ತೆ. ವೀಕೆಂಡ್ ಆಗಿರ್ಬೋದು, ವೀಕ್ ಡೇಸ್ ಆಗಿರ್ಬೋದು. ವೀಕ್ ಡೇಸಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ, ಬಟ್ ವೀಕೆಂಡಲ್ಲಿ ಮಾತ್ರ ಹೆವಿ ರಶ್ ಇರುತ್ತೆ. ಸೊ ನೀವಿಲ್ಲ ಇನ್ನು 100-200 ರೂಪಾಯಿ ಜಾಸ್ತಿ ಮಾಡ್ಕೋತೀನಿ ಅನ್ನೋದಾದರೆ ಬೇಕಿದ್ರೆ ನೀವು ಬರ್ಬೇಕಾದ್ರೆ ನೀವು ಸೀಟನ್ನು ರಿಸರ್ವ್ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು. ಸೊ ಇಲ್ಲ ಅಂದರೆ ನೀವು ಅದೇ ಟ್ರೈನನ್ನು ಬೇಕಾದ್ರೆ ಬರ್ಬೋದು. ಸೊ ಈಗ ಟೋಟಲಾಗಿ ಓವರಾಲ್ ಎಷ್ಟು ಖರ್ಚಾಯಿತು ಅಂತ ಬಂದು ಲೆಕ್ಕ ಹಾಕೋಣ ಬನ್ನಿ. ಸೊ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಿಮಗೆ ಟಿಕೆಟ್ ಬಂದು 130 ರೂಪೀಸ್ ಇರುತ್ತೆ. ಸೊ 130 ಪ್ಲಸ್, ಸೊ ಅದಾದಮೇಲೆ ನಿಮಗೆ ಬಸ್ ಪ್ರೈಸ್ ಬಂದು, ಬಸ್ ಟಿಕೆಟ್ ಬಂದು 40 ರೂಪೀಸು ಇಲ್ಲಿಂದ ಜಂಕ್ಷನಿಂದ ಮತ್ತು ಈಶಾ ಟೆಂಪಲ್ಗೆ. ಸೊ ಅದಾದಮೇಲೆ ನೀವು ಏನಾದರೂ ತಿಂಡಿ ಮಾಡ್ತೀರಾ ಅಥವಾ ಅಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಒಂದು 100 ರೂಪಾಯಿ ಅಂತಲೇ ತೊಗೋಬೋದು. ಸೊ ಟೋಟಲ್ಲು 270 ರೂಪೀಸ್ ಆಗಿದೆ. ಸೊ ಇದು ನಿಮಗೆ ಒಂದು ಸೈಡ್ಗೆ ಆಯಿತು. ಸೊ ರಿಟರ್ನ್ ಬರಬೇಕು ಅಂತ ಅಂದರೆ ಸೊ ಆ ಕಡೆಯಿಂದ ಬಸ್ ಟಿಕೆಟ್ ಬಂದು 50 ರೂಪೀಸ್ ಇರುತ್ತೆ. ಸೊ ಮತ್ತು ಟ್ರೈನ್ ಟಿಕೆಟ್ ಬಂದು 140 ರೂಪೀಸು. ಸೊ 140 ಪ್ಲಸ್ 140ನ ಹಾಕಿದ್ರೆ ಸೊ ನಿಮಗೆ 460 ರೂಪೀಸ್ ಆಗುತ್ತೆ. ಸೊ ಟೋಟಲಾಗಿ ನಾನು ಹೇಳ್ದಂಗೆ ನಿಮಗೆ 500 ರೂಪೀಸ್ ಒಳಗೆ ನಿಮಗೆ ಟ್ರಿಪ್ಪು ಮುಗಿದೋಗುತ್ತೆ, ಇನ್ಕ್ಲೂಡಿಂಗ್ ಫುಡ್ ಗಿಡ್ ಎಲ್ಲ ಸೇರಿ. ಬಟ್ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನೀವು ಖರ್ಚು ಮಾಡ್ತೀರಾ ಅಂದರೆ ಈಶಾ ಫೌಂಡೇಶನ್ ಒಳಗಡೆ ನಿಮಗೆ ಕಾಫಿ, ಟೀ ಇದನ್ನೆಲ್ಲ ನೀವು ತೊಗೊಳ್ತೀರಾ ಅಂದರೆ ಸ್ವಲ್ಪ ಪ್ರೈಸಸ್ ಜಾಸ್ತಿನೇ ಇರುತ್ತೆ. ಸೊ ನೀವು ಖರ್ಚು ಮಾಡ್ತೀನಿ ಅಂದರೆ ನಿಮ್ಮ ಇಷ್ಟ. ಸೊ ಇಲ್ಲ ಟ್ರೈನನ್ನು ನಾವು ರಿಸರ್ವ್ ಮಾಡ್ಕೊಂಡೇ ಹೋಗ್ತೀವಿ ಅನ್ನೋದಾದರೆ ಅಲ್ಲೂ ಕೂಡ ನಿಮಗೆ ಒಂದು 200-300 ರೂಪೀಸ್ ಜಾಸ್ತಿ ಆಗುತ್ತೆ. ಸೊ ಇಲ್ಲ ಗುರು, ನಾವು ಇಷ್ಟರಲ್ಲೇ 500 ರೂಪೀಸ್ ಒಳಗೆ ನಾವು ಮುಗಿಸ್ಬೇಕು, ಅದರಲ್ಲೂ ಹೋಗಿದ್ದು ಬರಬೇಕು ಅನ್ನೋದಾದರೆ ಇದು ಬೆಸ್ಟ್ ಪ್ಲ್ಯಾನು. ನೈಟು ನೀವು ಟ್ರೈನ್ ಹತ್ತಿದ್ರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬುಧವಾರ ನೈಟ್ ನೀವು ಟ್ರೈನ್ ಹತ್ತಿದ್ರೆ ಗುರುವಾರ ನೀವು ಅಲ್ಲಿದ್ದು ಮತ್ತು ಗುರುವಾರನೇ ಟ್ರೈನ್ ಹತ್ತಿದ್ರೆ ಶುಕ್ರವಾರ ಬೆಳಗ್ಗೆ ನೀವು ಬಂದು ಮೆಜೆಸ್ಟಿಕಲ್ಲಿ ಇಳ್ಕೋತೀರ ಅಷ್ಟೇ ಫ್ರೆಂಡ್ಸ್. ಸೊ ಯಾರ್ಯಾರು ಕೊಯಮತ್ತೂರು ಇಶಾನ್ ಟೆಂಪಲ್ಗೆ ಹೋಗಬೇಕು ಅಂತ ಇದ್ದೀರಾ ಅಥವಾ ಯಾರ್ಯಾರು ಫ್ರೆಂಡ್ಸ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಚಾನಲ್ ಯಾರಿಗೂ ಸಬ್ಸ್ಕ್ರೈಬ್ ಮಾಡಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲೂ ಕೂಡ ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿ ಹೋಗಿದ್ದು ಬರೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.